ಕಲಬುರಗಿಯಲ್ಲಿ 2021ರಲ್ಲಿ ಕಾಂಗ್ರೆಸ್ ಏನು ಹೇಳಿಕೆ ಪತ್ರಿಕಾ ಇದರಲ್ಲಿ ಘೋಷಣಾ ಪತ್ರದಲ್ಲಿ ಏನು ಹೇಳಿದಾರಲ್ಲ ಕಲಬುರಗಿ ಮಹಾನಗರ ಪಾಲಿಕೆ ಎಲೆಕ್ಷನ್ ಟೈಮಲ್ಲಿ ಆ ಘೋಷಣಾ ಪತ್ರ ನಿಮ್ಮಲ್ಲಿ ನಾನು ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಘೋಷಣಾ ಪತ್ರ ಇದೆ. ಕಾಂಗ್ರೆಸ್ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಏನು ಘೋಷಣಾ ಪತ್ರ ಮಾಡಿದಾರಲ್ಲ 20 ಪಾಯಿಂಟ್ಸ್, ಇಲ್ಲಿವರೆಗೂ 1 ಪಾಯಿಂಟ್ ಕೂಡ ಇದರಲ್ಲಿ ಆಗಿಲ್ಲ. ಇದುವರೆಗೆ ಬರೀ ಒಂದು ಕಿಚ್ಚಾಳ ನಡೀತಾ ಇದೆ. ಕಾರ್ಪೊರೇಷನಲ್ಲಿ ನೋಡಿದ್ರೆ ಜನರಲ್ ಬಾಡಿ ಮೀಟಿಂಗಲ್ಲಿ ನಿಮ್ಗೆ ನೋಡಿದ್ರಿ ಏನಾಗಿದೆ ಪರಿಸ್ಥಿತಿ. ಡೆವಲಪ್ಮೆಂಟ್ ಬೇಕಾಗಿದೆ, ಜನರಿಗೆ ಡೆವಲಪ್ಮೆಂಟ್ ಬೇಕಾಗಿದೆ. ಇದೆಲ್ಲ ವಿಷಯದಲ್ಲಿ ಗಂಭೀರವಾಗಿ ಈ 2ನೇ ಮೇಯರ್ ಬರ್ತಾ ಇದೆಯಲ್ಲ ಕಾಂಗ್ರೆಸ್, ಇವ್ರು ಗಂಭೀರವಾಗಿ ಇದು ವಿಷಯದಲ್ಲಿ ತಗೊಂಡು ಇಂಪ್ಲಿಮೆಂಟ್ಗೋಸ್ಕರ 1 ತಿಂಗಳ ಒಳಗೆ ಒಂದು ಮೀಟಿಂಗ್ ಕರೆದು ಇದ್ರ ಬಗ್ಗೆ ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲಾಂದರೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ ಒಂದು ನಾವು ಮೇಯರ್ ಎದುರುಗಡೆ ಉಗ್ರ ಹೋರಾಟ ಮಾಡ್ತೀವಿ. ಇದರಲ್ಲಿ ಘೋಷಣಾ ಪತ್ರದಲ್ಲಿ ಏನೇನು ಮಾಡಿದ್ದಾರೆ ಅಂದರೆ ಅದರಲ್ಲಿ ರಿಡಕ್ಷನ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಮಾಡಿದ್ದಾರೆ. ಇಲ್ಲಿವರೆಗೂ ಅದು ಆಗಿಲ್ಲ. 24x ವಾಟರ್ ಸಪ್ಲೈ ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ ಯಾವುದಾಗಿಲ್ಲ. ಬರೀ ಎಲ್ಲಿ ಆದರೆ ಅಲ್ಲಿ ಇದು ನೀರು ಬರ್ತಾ ಇದೆ. 8 ದಿವಸಕ್ಕೆ ಒಂದ್ಸಾರಿ ನೀರು ಬರ್ತಾ ಇದೆ. ಮತ್ತು LED ಸ್ಟ್ರೀಟ್ ಲೈಟ್ಸ್ ಅಂತ ಹೇಳ್ತಾ ಇದ್ದಾರೆ. LED ಸ್ಟ್ರೀಟ್ಸಲ್ಲಿ ಎಲ್ಲ ವಾರ್ಡ್ಸಲ್ಲಿ ಆಗಿಲ್ಲ. ಮತ್ತು 100 ಆರೋ ಪ್ಲಾಂಟ್ಸ್ ಅಂತ ಹೇಳಿಬಿಟ್ಟು 3 ಕಡೆ ಆಗಿದೆ. ನಮ್ಮ ಪ್ರಕಾರ 3 ಕಡೆ ಆಗಿದೆ. ಮತ್ತು ಅಟ್ಲೀಸ್ಟ್ 1 ಕಮ್ಯುನಿಟಿ ಹಾಲ್ ಇದು ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 1 ಕಮ್ಯುನಿಟಿ ಹಾಲ್ ಮಾಡಿಲ್ಲ. ಮತ್ತು ಈಚ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಪೋರ್ಟ್ಸ್ ಸ್ಟೇಡಿಯಂ, ಇಂಡೋರ್ ಸ್ಟೇಡಿಯಂ ಅಂತ ಮಾಡಬೇಕಂತ ಇವರು ಸಮುದಾಯ ಭವನ ಮಾಡಿಲ್ಲ. ಇಂಡೋರ್ ಸ್ಟೇಡಿಯಂ ಔಟ್ಡೋರ್ ಸ್ಟೇಡಿಯಂ ಎಲ್ಲಿ ಮಾಡ್ತಾರೆ ಒಂದು ವಾರ್ಡಲ್ಲಿ, ಇದು ಆಗಿದೆ. ಮತ್ತು ಲೈಬ್ರರಿ ರೂಮ್ಸ್ ಎಲ್ಲ ವಾರ್ಡಲ್ಲಿ ಲೈಬ್ರರಿ ರೂಮ್ಸ್ ಅಂತ ಮಾಡಬೇಕಂತ ಪ್ಲಾನ್ ಇದೆ, ಅದು ಮಾಡಿಲ್ಲ. ರಿಪೇರ್ ಆಫ್ ಓಲ್ಡ್ ಒನ್ಸ್, ಹಳೆಯದು ಲೈಬ್ರರಿನೇ ಇಲ್ಲ. ರಿಪೇರ್ ಆಫ್ ಓಲ್ಡ್ ಒನ್ಸ್ ಅಂದರೆ ಎಲ್ಲಿ ಇದೆ ನನಗೆ ಅರ್ಥ ಆಗಿಲ್ಲ. ಇದರಲ್ಲಿ 100% CCTV ಲಾ ಆ್ಯಂಡ್ ಆರ್ಡರ್ಗೋಸ್ಕರ ಅಂತ ಹೇಳಿದ್ದಾರೆ. 100% CCTV ಎಲ್ಲಿ ಕಡೆ ಆಗಿಲ್ಲ. ಕೆಲವೊಂದು ಸರ್ಕಲ್ಸಲ್ಲಿ ಇದೆ CCTV, ಎಲ್ಲ ವಾರ್ಡ್ಸಲ್ಲಿ ಆಗಬೇಕು ವುಮೆನ್ ಸೇಫ್ಟಿಗೋಸ್ಕರ. ಇನ್ನೊಂದಂದರೆ ಸ್ಟೋರಿ ಪಾರ್ಕಿಂಗ್. ಸೂಪರ್ ಮಾರ್ಕೆಟಲ್ಲಿ ಇದ್ದದ್ದು ಪಾರ್ಕಿಂಗ್ ಹಾಳು ಮಾಡಿಬಿಟ್ಟಿದ್ದಾರೆ. ಮಲ್ಟಿ ಸ್ಟೋರೇಜ್ ಪಾರ್ಕಿಂಗ್ ಅದು ಒಂದು ಇದು ಆಗಿದೆ. ಇದು ಘೋಷಣಾ ಪತ್ರ ಒಂದು ಜುಮ್ಲಾ ಆಗಿಬಿಟ್ಟಿದೆ. ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಅವ್ರದ್ದೇ ಇದೆ, ಬಜೆಟ್ ಅವ್ರದ್ದೇ ಇದೆ, ಮತ್ತು ಮೇಯರ್ ಅವ್ರದ್ದೇ ಇದೆ, ಎಲ್ಲ MLA ಅವ್ರದ್ದೇ ಇದೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವ್ರದ್ದೇ ಇದೆ. ಅದಕ್ಕೋಸ್ಕರ ನಮ್ಮ ರಿಕ್ವೆಸ್ಟ್ ಏನೆಂದರೆ ಈ ಘೋಷಣಾ ಪತ್ರದ ಪ್ರಕಾರ ಜಲ್ದಿ ಇದು ಮಾಡಬೇಕು. ಇದರಲ್ಲಿ ಒಂದು ಸ್ಪೆಷಲ್ ಟ್ರೈನಿಂಗ್ ಸೆಂಟರ್ IAS ಆ್ಯಂಡ್ KS ಅಂತ ಇದುವರೆಗೂ ಹೇಳಿಕೆ ಆಗಿದೆ, ಇದುವರೆಗೂ ಮಾಡಿಲ್ಲ. ಮತ್ತು 2 ಲಕ್ಷ ಟ್ರೀ ಪ್ಲಾಂಟ್ಸ್ ಮಾಡಬೇಕಂತ ಘೋಷಣಾ ಪತ್ರದಲ್ಲಿದೆ. ಲಾಸ್ಟ್ ಮಂತಲ್ಲಿ ಒಂದು ವನ ಮಹೋತ್ಸವ ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅಂತ. ಅದು ವನ ಮಹೋತ್ಸವ ಮಾಡಿದ್ದಾರೆ. ಬಟ್ ಒಂದು ವಾರ್ಡಲ್ಲಿ ಅದು ಇದು ಏನು ಮರ ಹಾಕಬೇಕಲ್ಲ, ಇಲ್ಲಿವರೆಗೂ ಯಾವುದು ವಾರ್ಡಲ್ಲಿ ತನಕ ಅದು ಕೆಲಸ ಆಗಿಲ್ಲ. ಮತ್ತು ಬರ್ತ್ ಡೆತ್ ಗವರ್ನೆನ್ಸ್ ಮಾಡೆಲ್ ಅಂದರೆ ಆಟೋ ಮೋಡಲ್ಲಿ ಆನ್ಲೈನ್ ಮುಖಾಂತರ ನಾವು ಬರ್ತ್ ಡೆತ್ ಸರ್ಟಿಫಿಕೇಟ್ ಅನ್ನು ಮಾಡಬೇಕಂತ ಘೋಷಣೆಯಲ್ಲಿದೆ. ಹೋಗಿ ನೋಡಿ ಕಾರ್ಪೊರೇಷನಲ್ಲಿ ನೋಡಿದರೆ ತುಂಬ ಲೈನ್ ಇರುತ್ತೆ ಬರ್ತ್ ಡೆತ್ಗೆ. ಮತ್ತು ಡಾಕ್ಯುಮೆಂಟೇಷನ್ಗೋಸ್ಕರ 1 ತಿಂಗಳು ಅವರು ಜನರಿಗೆ ಓಡಾಡ್ತಾರೆ ಕಾರ್ಪೊರೇಷನ್ ಅಲ್ಲಿ. ಮತ್ತು ಟ್ರೇಡ್ ಲೈಸೆನ್ಸ್ 1 ವರ್ಷ ರಿನ್ಯೂವಲ್ ಇದೆ. ಇವರು 3 ವರ್ಷ ಮಾಡ್ತೀನಿ ಅಂತ ಹೇಳಿದ್ದಾರೆ. 1 ವರ್ಷನೂ ಕೂಡ ಸರಿಯಾಗಿದ್ದು ಇವ್ರು ಕಲೆಕ್ಷನ್ ಮಾಡಿಲ್ಲ. ಕ್ಯಾಂಪ್ಸ್ ಹಾಕ್ತೀನಿ ಅಂತಂದ್ರೆ ಅದು ಕೂಡ ಕ್ಯಾಂಪ್ಸ್ ಹಾಕಿಲ್ಲ. ಮತ್ತು ಟೂರಿಸಂ ಪ್ಲೇಸಸ್ ಡೆವಲಪ್ಮೆಂಟ್ ಮಾಡಬೇಕಂತ ಘೋಷಣಾ ಪತ್ರದಲ್ಲಿದೆ. ಇದುವರೆಗೂ ಯಾವುದು ಖಿಲಾ ಆಗಲಿ ಅಥವಾ ಯಾವುದು ನಮ್ಮ ಸಾತ್ ಗುಂಬಜ್ ಆಗಲಿ, ಯಾವುದು ಹಳೆ ಇದು ಆಗಲಿ ದೇವಸ್ಥಾನ ಆಗಲಿ, ಇದುವರೆಗೂ ಯಾವುದು ಅದರಲ್ಲಿ ಸೌಲಭ್ಯ ಕೂಡ ಕ್ಲೀನ್ನೆಸ್ ಇಲ್ಲ ಅದರಲ್ಲಿ. ಮತ್ತು ಇನ್ನೊಂದೇನೆಂದರೆ UGDಗೋಸ್ಕರ ಸ್ಟ್ರಾಂಗ್ ವಾಟರ್ ಡ್ರೈನ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಅದರ ಪ್ರಕಾರ ಇವತ್ತು ಮಳೆ ಬಂದರೆ ಇಡೀ ಪೂರ್ತಿ ನಮ್ಮ ಕಲಬುರಗಿ ಸಿಟಿ ಒಂದು ಗಟರ್ ಅಪ್ಲೈ ಆಗುತ್ತೆ. ಅದರಲ್ಲಿ ಯಾವುದು ಡೆವಲಪ್ಮೆಂಟ್ ಆಗಿಲ್ಲ. ಮತ್ತು ರೀಪ್ಲೇಸ್ಮೆಂಟ್ ಆಫ್ ಹೈ ಟೆನ್ಷನ್ ಅಂತ ಹೇಳ್ತಾ ಇದೆ. ಅದು ಹೇಳಿಕೆ ಇದೆ, ಬಟ್ ಅದರಲ್ಲಿ ಅದು ಹೈ ಟೆನ್ಷನ್ ವರ್ಕ್ ಶಿಫ್ಟ್ ಆಗಿಲ್ಲ. ಮತ್ತು ಸಿಂಗಲ್ ವಿಂಡೋ ಪ್ಲಾನ್ಸ್ ಎಲ್ಲ ಲೈಸೆನ್ಸ್ಗಳಿಗೆ ಎಲ್ಲ ಸೌಲಭ್ಯಗಳಿಗೆ ಒಂದು ಸಿಂಗಲ್ ವಿಂಡೋ ತೆಗೀತಾನಂತ ಹೇಳಿದ್ದಾರೆ. ಇಲ್ಲಿವರೆಗೂ ಅದು ಸಿಂಗಲ್ ವಿಂಡೋ ಸ್ಟಾರ್ಟ್ ಆಗಿಲ್ಲ ಕಾರ್ಪೊರೇಷನಲ್ಲಿ. ಮತ್ತು ಎಸ್ಟಾಬ್ಲಿಷ್ಮೆಂಟ್ ಆಫ್ ಗ್ರೇವ್ ಯಾರ್ಡ್ಸ್
ನಮ್ಮ ರುದ್ರಭೂಮಿ ಆಗಲಿ, ಗ್ರೇವ್ ಯಾರ್ಡ್ಸ್, ಕಬ್ರಸ್ತಾನ ಆಗಲಿ, ಸ್ಮಶಾನ ಆಗಲಿ, ಅದಕ್ಕೋಸ್ಕರ ಒಂದು ಬಜೆಟ್ ತೆಗೆದು ಅದಕ್ಕೆ ಕಂಪೌಂಡ್ ವಾಲ್ ಹಾಕಿ, ಅದು ಗೇಟ್ ಹಾಕಿ, ಒಂದು ಅಲ್ಲಿ ಸೌಲಭ್ಯ ಲೈಟ್ ಹಾಕಿ ಎಲ್ಲ ಸೌಲಭ್ಯ ಕೊಡಬೇಕಂತ ಘೋಷಣೆ ಮಾಡಿದ್ದಾರೆ. ಬಟ್ ಇದುವರೆಗೂ ಆಗಿಲ್ಲ. ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ ಟೆಕ್ನಾಲಜಿ ಓರಿಯೆಂಟೆಡ್ ಸೊಲ್ಯೂಷನ್ ಅಂತ ಹೇಳ್ತಾರೆ. ಇದರಲ್ಲಿ ಟೆಕ್ನಾಲಜಿ ಬಿಟ್ಟು ಎಲ್ಲಿ ಕಡೆ ಎಲ್ಲಿ ಸಿಟಿ ನೋಡ್ದಂಗೆ ಒಂದು ಗಾರ್ಬೇಜ್ ಸಿಟಿ ಆಗಿದೆ. ಒಂದು ಗುಲ್ಬರ್ಗ ಕ್ಲೀನ್ ಸಿಟಿಯ ಏನು ಪ್ಲ್ಯಾನ್ ಇದೆ ನೋಡ್ದಂಗೆ ಗಾರ್ಬೇಜ್ ಸಿಟಿ ಆಗಿಬಿಟ್ಟಿದೆ. ಇದೆಲ್ಲ ಘೋಷಣಾ ಪತ್ರದಲ್ಲಿ ಮಾಡಿದಾರಲ್ಲ, ಇದೆಲ್ಲ ಬರೀ ಜುಮ್ಲಾ ಆಗಿದೆ. ಈ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ ಏನು ಮಾಡ್ತಾ ಇದೀವಲ್ಲ, ಇದು ನಾವು ಇವತ್ತಿಂದ ಘೋಷಣಾ ಪತ್ರ ಏನಿದೆ, ಕಾಂಗ್ರೆಸ್ ಕಾರ್ಪೊರೇಟರ್ಸ್ ಆಗಲಿ, ಮೇಯರ್ ಆಗಲಿ, ಅಥವಾ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ, ಅಥವಾ MLAs ಆಗಲಿ, ಇದ್ರ ಬಗ್ಗೆ ಕಾಳಜಿ ತಗೊಂಡು ಜನರ ಸಮಸ್ಯೆಗಳು ಏನು ಹೇಳಿದಿರಿ ನೀವು, ಅದರ ಪ್ರಕಾರ ನೀವು ಮಾಡಬೇಕು. ಇಲ್ಲಾಂದರೆ ವೆಲ್ಫೇರ್ ಪಾರ್ಟಿ ಕಡೆಯಿಂದ ಒಂದು ಕಾರ್ಪೊರೇಷನ್ ಎದುರುಗಡೆ, ಮೇಯರ್ ಎದುರುಗಡೆ ಒಂದು ಉಗ್ರ ಹೋರಾಟವನ್ನು ಮಾಡೋಕ್ಕೆ ನಾವು ಘೋಷಿಸ್ತೀವಿ. ಥ್ಯಾಂಕ್ ಯು. ನನ್ನ ಹೆಸರು ಮುಬೀನ್ ಅಹಮದ್, ಸ್ಟೇಟ್ ಸೆಕ್ರೆಟರಿ, ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ, ಕರ್ನಾಟಕ.